ಅಪ್ಪಣಿ ಪ್ರಕಾರ ಈ ದ್ರೌಪದಿ ಹೆಸರನ್ನ ರಾಜಾಗಿರಿಯಣ್ಣ ಆಹೋ ಮಾಸೂರನ ಸಹೋದರನೇ ಆಹೋ ಅಗ್ರಜ ಈ ಬಂಡಳಾದ ದ್ರೌಪದಿ ಎಲ್ಲ ರಾಜ ಪುಂಗವರು ಎಲ್ಲ ಮರದವನ್ನ ತೆಗೆದರು ಇವಳನ್ನ ಹಿಡಿಕೊಂಡು ಇವಳನ್ನ ಮಾನಭಂಗ ಮಾಡದಲ್ಲ ಇದೇ ನಿನ್ನ ಇಷ್ಟಗಾರನ ಇವಳಿಗೆ ನೀನು ಪ್ರೇಮಾದ ಗಂಡನು ಎಂಟು ಜನರು ಕಂಡು ಬೆರಗಾಗುವಂತೆ ಈ ಸಭಾ ಮಂಡಲದಲ್ಲಿ ನಿನ್ನ ಹೆಂಡತಿಯನ್ನು ಆನಭಂಗ ಮಾಡ್ತೀನಿ. ನೀನು ಏನು ಮಾಡ್ತೀಯೋ ಸ್ವಲ್ಪ ಎನ್ನ ತಂಡ ಪರಾಕ್ರಮ ನೀನು ಕಂಡಿರನು ಹದಮನೆ ದುಶ್ಶೀಲವಶನ ಹದದಿರಿಯೋದನ ಭ್ರಷ್ಟನಾದ ನಿಕೃಷ್ಟನಾದ ಕರ್ಣನೇ ನೀವೆಲ್ಲ ರಸಹಾಸ ದಂಸ
ಯಾರು ಹರಿಯರಂದ ದುರುಡ್ಡ ಬಲಡ್ಡದಿಂದ ಸಡಗರದಿಂದ ಹೇಳುವುದಕ್ಕೆ ನಾಚಿಕೆವಿಲ್ಲ. ಯಾತಕ್ಕೆ ನಾಚಿಕೆ ಬಂದ ಕುಲ್ಲನ ನಿನ್ನ ಸಡಗರಾದ ಮಡಿಯನ್ನು ಮಾನವನ್ನ ಕೈಬಂದ ಬಂದ ಕುಲ್ಲ ನೀನು ಅಂತ ದುರುಡ್ಡ ಬಲಡ್ಡನಾದ್ರೂ ಬಿಡಿಸಿಕೊಡಗಲ್ಲ. ಕರ್ಣ 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 ಬಲ್ಲ ಮೂರು ಲೋಕದಲ್ಲಿರುವ ನಿಮ್ಮಂತ ಬಲ್ಲವರಿಗೆ ಹೃದಯ ಬಲ್ಲಿದನಾಥ ಎಣ್ಣೆಗೆ ಹಲ್ಲ ಮರಿವನಮ್ಮ ನಿನಗೆ ಎಲ್ಲಿಂದ ಬಂದಿದ್ದಾರೆ ತನ್ನಾಗ ಬಂದಿದ್ದಾರೆ ಕುಲ್ಲ ನಾಚಿಕಿದ್ದಾರೆ ಕುಲ್ಲ ಎಲ್ಲ ನಾಚಿಕೆರೇ ಬಂದ ಅಗ್ನಿಸ್ಫುಟದಂತೆ ಕೊರಸಿಮ್ಮು ಅಗ್ನಿ ಜಾಲಯೋ ದೊಡ್ಡದಲ್ಲಂದ ಬರ್ಗರಿಸು ಕೋಪದಿಂದ ಸಡಗರದಿಂದ ನಿನ್ನ ಬಿಡದ ನಿನ್ನ ಮಡಿದಿಯು ಗಡಗಡನೆ ನಡೆಯುವಂತೆ ನಿನ್ನ ಮೀಗದ ಹಿಂದ ಜಟದ ತೊಡೆಗಳ ಎರಡು ಕಡಗ ತೆಗೆದು ಹೃದಯವನ್ನು ಬೇಡಿಸಿ ರಕ್ತವನ್ನು ಸರ್ವರ ಸೇವಿಸುತ್ತಾನೆ ತಾಂಡವ ಮಾಡಿದ ಸ್ವಲ್ಪ ತಾಳಲೆ ಹದಮ ಇಲ್ಲ ಮೃತ್ಯುವನಂತೆ ನಡೆಯುತ್ತ ನಿನ್ನ ಡಿಂಬವನ್ನು ತುಂಡು ತುಂಡು ಮಾಡಿ ಈ ಭೂದಾಳ ದಂಡಕ್ಕೆ ದಂಡಿಯಾಗಿ ದಿಗ್ಫಲಯಂ ಸಮರ್ಪಿಸುವ ದಿಗ್ಗಡ ಕಲಿ ಭೀಮಸೇನನಂದ ಅಷ್ಟೋಗ್ರತರವಾಗಿ ಜನ್ನ ದಿಟ್ಟತನವಂ ಸಹಿಸದ ಎನಗೆ ಬೆಸದ ಕಚ್ಚಾಯವಂ ಸಹಜವಾಗಿ ತಿಳಿಸುವುದೇ ಬಂಡ ಮಾಡುವುದೇನಿಲ್ಲ ಕೈ ಕಾಲುಗಳನ್ನು ಕಟ್ಟಿಸಿ ಕಾರು ಮಟ್ಟಿಗೆ ನೊಳಕೆಡಿ ಹರಗಿನ ಮನೆಯಲ್ಲಿ ಬೆಂಕಿಯ ಮಚ್ಚಿ ನೀವು ಎಷ್ಟು ಮಾಡಿದಾಗ ಸುಟ್ಟಿ ಕರೆದ ಕರುಣೆಯಿಂದ ನಾವು ಉಳಿದಪ್ಪ ನೀವು ನಿಮ್ಮ ಗುರುವಂಶ ಸೈನ್ಯವೆಲ್ಲ ಸಾಲಗಟ್ಟಿ ನಿಲ್ಲಿರಿ ಮಪ್ಪ ಬಾಪರ ಈ ಕಲಿ ಭೀಮನ ಭುಜಬಲದ ಸಾಹಸವನ್ನು ನೋಡಿರಲೇ ಬರ್ತಾರೆ ಎಲ್ಲ ತುಣುಕು ರೊಟ್ಟಿಗೆ ದುರ್ಯೋಧನ ನನ್ನ ಮನೆ ಬಾಗಿಲು ಕಾಯುವ ಸ್ವಾನ ಕರ್ಣರೇ ಮೇನ್ನ ಇಟ್ಟು ಸಾಕ ಊಟ ಅರ್ಧ ಗಂಟೆ ಮುಂದೆ ಕೋರಿ ಮಾಡಿದಾಗ ಇವ ಬರಲ್ವ ಆಟ ಆಡ್ತಾರ ಜಗಳ ಆಡ್ತಾರ ನೀವ ಹದಮನೆ ಎಲ್ಲ ಎಂಡ ಕೇಳು ಬಂಡ ಜಮ ಕಂಡಾರ ನಡೆದ ಎಂಡವರೆಯಿಂದ ಮಕ್ಕಳಲ್ಲಿ ಹೋಗಲು ತಗ್ಸಿಕೊಂಡಿರುವ ನಮ್ಮ ಆಗ್ರಹದ ಗುರು ಎಂಡ ಎಂಡ ಜನ ಗುರು ಮನುಷ್ಯ ಮಾರಿಬಿಟ್ಟನು ಎಲ್ಲ ಎಂಡ ಈ ಎಂಡ ಜೋಡಿ ಆತಗೆ ಎಲ್ಲಾದರೂ ಅಡಿಯ ಮನೆಯೋ ಯಾವ ತಳಮೂಟವನ್ನು ತಂದು ಸದಲ ತವಳು ತಮಳು ಮೀನ್ ಹಿಂದೆ ಬರುತ್ತೀವು ಏಕೆ ಬಿಟ್ಟಿ ಅರಗಿನ ಮಣ್ಣ ಎಲ್ಲಿ ಬೆಂಕಿಯ ಮಹತ್ವದಂಡ ಬಲ್ಲಿ ಎಲ್ಲದ ತತ್ಪರದ ಗಕ್ಕಲಕ ಎತ್ತವನ್ನು ಕೈವದು ಬೈರಿ ಏನು ಗೊತ್ತಲೇ ಒಟ್ಟಾಗಿರೋ ಒಂದು ಕೌರವನ ಮನೆಯನ್ನು ಕಾಯುತ್ತ ಕೌರವನ ಹಾಕಿದ ಹಂಗಿಳ ಕೋಳಿಯನ್ನು ತಿಂದು ನಿದ್ದೆಯನ್ನು ಮಾಡುವಂತನಾಗಲೈ ಸುಮ್ಮನೆ
ಎಲ್ಲೇ ದುಚ್ಚನ ಚಿಕ್ಕಮಣಿಯಾದ ಅರ್ಜುನನೇ, ಏನೇ ಬಂದ ದುಶ್ಯಾಸನ ಲಜ್ಜ ಕೆಟ್ಟ ಮೋಚಕವನ್ನ ಬೆಚ್ಚಗಾರನಂತೆ ತಿರುಗೊಂಡಿದ್ದೇನೆ ಮತ್ತೀಯ. ನಾನು ಉಂಡರೆ ನೀನು ಗಂಡ ನಿನ್ನಗೆ ನಾನು ಗುಣ ಪ್ರಸಿದ್ಧನಾದ ನಮ್ಮಣ್ಣನ ನೇಮಕ್ಕೆ ಸಿದ್ಧಾಂತ ಬರೆದಾಗಿಲ್ತ ನಿನ್ನ ಹೆಂಡತಿಯ ಮಾತಿನ ರೀತಿಯ ಹುತ್ತಡದಿಂದ ಏ ಗಂಡ, ನಾನು ಭಯಬಿಟ್ಟು ಬಿಡಿದ ಕೊಲ್ಲ ನಿನ್ನ ಹೆಂಡತಿ ಕಳವಟ್ಟ ಇರೋದಿಲ್ಲ. ಬಂದ ದುಶ್ಯಾಸನೆ ಎತ್ತರ ಹೊಟ್ಟಿಲಿಂದ ಎತ್ತರದಪ್ಪಿ ತುಚ್ಛ ಮಾತುಗಳನ್ನು ಮಾತನಾಡಿದರೆ ಆಡಿದ್ರೆ ಏನ್ ಮಾಡಲಿಲ್ಲ ಗಂಡ? ನಿನ್ನ ಎದಗುಂಡಿಯನ್ನು ಸಿಡಿ ಹಿಂದೂ ಭೂತಗಳಿಗೆ ದಂಡಿಯಾಗಿ ಆಟವನ್ನು ಮಾಡಲಿದ್ದರೆ ನಾನ್ ಅಲ್ಗುಣನೇ ಅಲ್ಲ. ಏ ಗಂಡ, ಎಷ್ಟು ಪರ್ಯಂತರ ನೀನು ಮಾಡಿದ ಕೆಟ್ಟ ಕೆಲಸವನ್ನ ನೋಡಿ ಎನ್ನಕ್ಕೆ ತಡಿಗದೆ ಕಟುಕಿರಲ್ಲರ ಮಾಡ ಎನ್ನ ಕೋಪದಿಂದ ನಿನ್ನ ರುಂಡವನ್ನು ಗಗನಾಂತರಕ್ಕೆ ಹಾರಿಸಲಿದ್ದಾರೆ. ಸಮುದಾಯದಲ್ಲಿ ಯಾರು ನೋಡಿಲ್ಲ ಗಂಡ? ಒಳ್ಳೆ ನಾನು ಮಧ್ಯಮ ಪಾಂಡವನೇ ಅಲ್ಲ. ಸ್ವಲ್ಪ ತಾಳಲೇ ಅದ್ಮ ಕುಲ್ಲ ಏ ಅದ್ಮ ಮುರಿಯುವನ ನಾಡಿನಿಂದ ಬಾಯಗಳ 32 ಹಲ್ಲುಗಳಲ್ಲ. ಮಾತಾಡೋಣ ಪೂರ್ಪಿತ ಶಕ್ತಿ ವರ್ಜಿತನಾದ ಹರ್ಜಿತಮ್ಮ ದುರ್ಜನನೇ, ಏನೇ ಕೆಟ್ಟ ಕೌರವನೇ, ಈ ಪೂರ್ಜಗದ ದುರ್ಜನನ್ನ ನಿರ್ಜರ ಕೊಂಡಾಡುವುದು ದಂಡವನ್ನೇ. ಸಹಜವಾಗಿ ಕೊಂಡಾಡುವರು ನೀನೇನ ಹೊಸ ಸುದ್ದಿಯನ್ನು ಹೇಳಿಲ್ಲ. ಪಾಂಡವರು ಜಗತ್ ಬಂಡರು, ಬಲಿಷಂಡರು, ಪಾಷಂಡರು, ಅಪ್ಪಷಂಡರು, ಕುಸಿಷಂಡರು. ಕುಂಡರೀಗ ಬಾವಂಡ ಮಮ್ಮ ಕಂಡ ಕುರಿಯಂಡ ಬೆಂಡಾಗ ತಿಂಡಿಗಟ್ಟಿಯಾಗ ಅರ್ಜುನಮ್ಮ ನಮಸ್ಕಾರ. ಏನೇ ನಿನ್ನಂತ ವಿಷಘಾತಕನೇ, ಕಾಲದಂಡ ಸೌರ್ಯದ ಗಂಡರ ಗಂಡ ಕುರಿ ಕುಲ್ಲೇಶ್ವರನಲ್ಲೇ ಎನ್ನನ್ನ ದುಡುಕುತ್ತ ನಮ್ಮ ತೋರಿ ಬಂದ್ಯ. ತೋರಿದರೆ ನೀನು ಮಾಡುವುದೇನು ನಿನ್ನ ಚಂಡ ಪ್ರಚಂಡ ಉತ್ತಂಡ ಕೋದಂಡ ಗಾಂಧೀವಿಗೆ ಮುಂದೆ ನಿನ್ನ ಒಳನಮ್ಮವನ್ನ ಕೊಚ್ಚಿಕೊಳ್ಳುವಿಯ. ಸಹಜವಾಗಿ ಕೊಚ್ಚುವಲ್ಲಿ ಅರ್ಜುನಮ್ಮ ನಪಾಂಸಕರ ಮಾಡುವುದಿಲ್ಲ. ಮುಖ್ಯರೇ ನಪಾಂಸಕರೇ ಎಂದಕ್ಕೆ ಗುರುದಕ್ಷಿಣ ತರಬೇಕಂದ ಉದ್ದೇಶಪಟ್ಟ ಪಾಂಚಾಲ ಪಟ್ಟಣಕ್ಕೆ ಹೋಗಿ ಧ್ರುಪದ ರಾಜನನ್ನ ಹಿಡಿದ ತಂದು ದ್ರೋಣಾಚಾರ್ಯರಿಗೆ ಒಪ್ಪಿಸವೆನೆಂದ ವಚನ ಕೊಟ್ಟ ವಚನ ದುಷ್ಟನು ನೀನ ಅಥವಾ ಈ ಕಲಿಪಾರ್ಥನ ಹೇಗೆ ವಚನ ಬೆಷ್ಟೋದಿಕದ ನೀನಾದವರಾದ ಆಗಿಲ್ಲದ ಪೌರೀಶ್ ಈಗ ಎಲ್ಲಿಂದ ಬಂದು ನಿನ್ನ ಹೆಂಡತಿ ಹೇಳ್ಕೊಂಡು ತಂದಿರವಾಗ ಬಂದಿರುತ್ತಾರೆ ಅಣ್ಣ. ಏಲೇ ಕುಲ್ಲ, ಅರ್ಜುನಮ್ಮ ನಪಾಂಸಕನೇ,
ನನ್ನ ಹೆಂಡತಿ ಸುದ್ದಿ ಹೇಳಿವೆಯಲ್ಲ, ನಿನ್ನ ಹೆಂಡತಿ ಸುದ್ದಿ ಹೇಳಿವೆನು, ಚೆನ್ನಾಗಿ ತಿಳುವಳಿ ಕೇಳು. ನಾನು ಹೇಳ್ದಾಗ ನೀನ್ ಆಡ ಬರ್ಬಿಟ್ಟು ನೀನ್ ಹೇಳ್ದಾಗ ನಾನು ಆಡ ಆದಿಶೇಷನು ನಿನ್ನನ್ನ ಗಾಜಿನ ಕಂಬಕ್ಕೆ ಕಟ್ಟಿ ನಿನ್ನಗೆ ಅದೇ ನಿನ್ನ ಹೆಂಡತಿ ಅಡ್ಡದೊಳಗ ನಮ್ಮ ತಮ್ಮನಾದ ಈ ಸಮಾಜದೊಳಗ ಕುಂಡಮಗನ್ನ ಸೀರನ್ನ ಸೇವಾಗ ನಿನ್ನ ಬಾರಿಸು ನಿನ್ನ ಎದುರಿಗೆ ನಿನ್ನ ಹೆಂಡತಿನ ಸಂಭೋಗ ಮಾಡುವಾಗ ನಿನ್ನಿಂದ ಏನಾಗಿದೆ ನಾನು ಮುಗವರಿಯನ್ನು ಕೇಳು. ನಿನ್ನ ಕೊನ್ನೆದುರಿಗೆ ನಿನ್ನ ಹೆಂಡತಿನ ಸಂಭೋಗ ಮಾಡುವಾಗ ನಿನ್ನ ಪಕ್ಕೆಲ್ಲ ಸುತ್ತ ಪ್ರಜೆಗಳು ನೋಡಿದರೆ ನನ್ನ ಮರ್ಯಾದೆ ಹೋಗುವುದೆಂದು ಒಂದು ಸಣ್ಣ ಮಾಡಿ ಎಬ್ಬಿಸಿ ಕಳಿಸಿದಾಗ ನೀನಂತಹ ಸೂರನಂದು ನಾನು ಹೇಳಿದರೆ ನಾನು ನಿನ್ನ ಕೈಯಲ್ಲಿ ಬಿಡುವುದು ಬಂಡ ವಚನ ಕೊಟ್ಟು ವಚನ ಬೆಷ್ಟನಾದ ಈ ಸಭಾ ಮಂಡಲದಲ್ಲಿ ಬಯಲಿಯಲ್ಲ ಹಿಂದಕ್ಕೆ ಬೇಡರ ಕುಲವಾದ ಎಡ ಕೊಟ್ಟ ಏಕಲಯ್ಯನ ಕೂಡ ಯುದ್ಧವನ್ನು ಮಾಡಿದ ನಿನ್ನಿಂದಾಗದ ಗುರುಗಳಾದ ದುರಣ ಆಚಾರ್ಯಗಳಿಂದ ದಾನವಾಗಿ ಎಪ್ಪಳ್ಳಿ ನೀನು ಯುದ್ಧ ಮಾಡುವ ಸುದ್ದಿ ಹೇಳಿದೆ ಅಥವಾ ಹೆಂಡತಿ ಸುದ್ದಿ ಎತ್ತದೆ ಅಲ್ಲ. ನೀನು ಒಂದು ದಾರಿಗೆ ಬಾ, ನೀನು ಒಂದು ದಾರಿಗೆ ನಾನು ಬರುವೇನೆ ಕಲ್ಲ. ನಿನ್ನ ಹೆಂಡತಿಯಾದ ದ್ರೌಪದಿಯನ್ನು ಸೀರನ್ನು ಸೆಳೆವಾಗ ಇಲ್ಲಿನ ಬಳಸಿ ಹೀಗೆ ಬಂದರೆ ಅವರಿ ಸತ್ತಗಡಿಗಿತ್ತು ನಿಂದು ಗೊತ್ತಿಲ್ಲದ ಇನ್ನೊಬ್ಬರು ನಿರ್ಮಾಣ ಮಾಡಿದ್ರೆ ನಮ್ಮ ಪಟ್ಟದರಿಸಿಯಾದ ಹೆಂಡತಿಯನ್ನ ತಟ್ಟನೆ ಇಟ್ಟುಕೊಂಡು ಬಾ ಎಂದು ಈ ಕೆಟ್ಟದು ಸೋದರನಿಗೆ ಹೇಳಿದೀಗ ಅಣ್ಣ ಬಾಯಿ ಮುಚ್ಚಿಕೊಂಡ ಸುಮ್ಮನೆ ಇದ್ದರೆಯೇ ಸರಿ, ಇಲ್ಲವಾಗಿ ತಂದರೆ ಇಲ್ಲವಾಗಿ ಮಾಡಲು ಏನು ಮಾಡ್ತಾನೆ ಬಂದು ಉಪ್ಪಗಿಸುವ ಎಲ್ಲ ಕೋಪಾಗ್ರಹದಿಂದ ನಿನ್ನನ್ನು ಹಿಡಿದು ಗಗನಾಂತರಕ್ಕೆ ಒಗೆಯುವುದು ನೋಡು ನೋಡು ಕರ್ಣ ನಮ್ಮ ಬಂಡ. ಈ ಬುದ್ಧಿಯಾದ ಹುಟ್ಟಿರವದಿಯೇ ನೀನು ದಂಡ. ಅಕ್ಕಟ್ಟಯ ಸ್ವರ್ದಂಡ ಮಂಡಿತ ಭೂಮಂಡಲ ಅಧಿಪನಾದ ಅಣ್ಣ ತಮ್ಮ ಪ್ರಾರ್ಥನೆ ನಮ್ಮ ಹೆಂಡತಿಯನ್ನ ಈ ಪುಂಡ ಮನಿದರಿಗೆ ಒಪ್ಪಿಸಿ ಬಂಡು ಮಾಡುವುದ ಕಂಡು ಹಿರಿರಾಯರನ್ನು ಒಟ್ಟಾಗಿದ್ದು ಶತ್ರುಗಳ ಬುಡವನ್ನ ಮೇಲು ಮಾಡಿ ಕಿತ್ತಿ ಈ ಸಾಧ್ಯವ ನಮ್ಮಂತೆಯ
ಅಗ್ರಜ ಆ ಕಪಟ ಕೌರವ ನಮ್ಮ ಎಲ್ಲ ಅರ್ಜುನ ಅಗ್ರಜರೇ ಆ ಕಪಟ ಕುರುಕುಲವನ್ನೆಲ್ಲ ತರಹರಿಸಿ ಬರುವ ದುರಧೀರನೇ ಸರಿ. ಅದು ಯಾಯ ಪ್ರೀತಿಯಿಂದ ಒಂದು ನೀತಿ ಹೇಳಿದರು, ಚೆನ್ನಾಗಿ ಕೇಳು. ಅಣ್ಣ ಹೇಳುವನಂದರೆ ತಮ್ಮನೇ ಅಷ್ಟು ಸಂತೋಷ ಅಗ್ರಜ, ಚೆನ್ನಾಗಿ ಹೇಳು. ಶಾಂತ ಕವಚೆ ನವೀತಗ ಚಿಂತಾ ದೋಸ್ತೆ ಚಾರ್ತೆ ಹೀನ. ಹೌದೇನು ಅಣ್ಣಯ್ಯ? ತಮ್ಮ ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಅಗ್ರಜ? ಸತತ ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು ತಮ್ಮ. ಅಗ್ರಜ ಅಹಂಕಾರವೆಂಬುವುದೇ ಕೆಟ್ಟದ್ದು. ಆದ ಕಾರಣ ಮೇದಿನಿಯೊಳ ಸಿಟ್ಟೆಂಬುವುದನ್ನು ಕಡೆಗಿಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು. ಅರ್ಥ ಅರ್ಜುನ, ಸ್ವಲ್ಪ ನಿಧಾನಿಸಿಕೋ ನಿನ್ನ ಸಮದರ್ಶನ. ಅಹೋ ಧರ್ಮಜ, ತಮ್ಮ ವಾಯುತನಯ ಈಗಿನ ಯಾಲದೆಲ್ಲ ಖ್ಯಾತಿಯ ಪಡೆದ ನೀತಿ ತಪ್ಪಿ ಜೂಜ ಮುಖದಲ್ಲ ಸದ್ಯ ಸಹೋದರನ ಸೋತಿ ನೀನು ನಿನ್ನ ಸಹೋದರರು ನಮ್ಮ ಸ್ವಾಮಿನಾದೆ. ಅಹೋ ಧರ್ಮಜ, ಎಲ್ಲ ಸುಯೋಧನ, ನಿನ್ನ ಸದ್ಯವಾದ ದ್ರೌಪದಿ ನಮ್ಮ ಸಾಕರಲ್ಲಿ ಹಿಡಿಬಾ ಎಂದು ಕರೆದರೆ ದುಷ್ಟ ಬೆಷ್ಟ ಎಂದು ಧರ್ಮಜ. ಎಲ್ಲ ಸುಯೋಧನ, ಒಮ್ಮೆ ನಿನ್ನಿರುವ ನಿಮ್ಮ ತಮ್ಮಂದರು ನಮ್ಮಲ್ಲಿ ಮಾತಾಡುತ್ತಾರೆ. ನಮ್ಮ ಹಾಗೆ ಶೀಘ್ರವಾಗಿ ನೇಮಿಸು, ಇಲ್ಲವಾದರೆ ಬೆಳಿಗ್ಗೆ ಅವರಾರು ಒಂದು ನೀನು ನಿಮ್ಮ ತಮ್ಮಂದರು ಸಡಗರ ಬೇಡಿಕೊಂಡರೆ ನೀನು ನಮ್ಮ ಶ್ರೀ ಸಾಮ್ರಾಜ್ಯವನ್ನು ಬಿಟ್ಟು ಕೊಡುವ ಧರ್ಮನಂತರ ಎಲ್ಲ ಸುಯೋಧನ, ಅಹೋ ಧರ್ಮಜ, ಅಹೋ ಧರ್ಮಜ, ಈ ನಿನ್ನ ಗಾದಗತನವನ್ನು ಬಿಟ್ಟು ಪ್ರೀತಿಯಿಂದ ಒಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಧರ್ಮಜ. ಅನಿತ್ಯವಾಣಿ ಶರೀರವಾಣಿ ವಿಭವನೈವಿ ಶಾಶ್ವತ. ನಿತ್ಯತ್ಯಂ ಸನ್ನಿಹಿತೋ ಮೃತ್ಯುಕರ್ತುವೋ ಧರ್ಮ ಸಂಗ್ರಹ. ಎಲ್ಲ ಸುಯೋಧನ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯ ಏನು ಧರ್ಮಜ? ಈ ದರ ತಳದಲ್ಲಿ ಶರೀರಗಳು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆ ಬೆನ್ನತ್ತಿ ಬಾಧಿಸುತ್ತಿರುವುದು. ಎಲ್ಲ ಸುಯೋಧನ, ಅಹೋ ಧರ್ಮಜ, ಇದು ನಿಜವೆಂದು ತಿಳಿ. ಆದ ಕಾರಣ ನಿರ್ಮಲವಾದ ಧರ್ಮವೇ ಸ್ಥಿರವೆಂದು ತಿಳಿಯಬೇಕು. ಗುರುನಂದನ, ಬಿಟ್ಟು ಬಿಡು ನಿನ್ನ ಇಂಥ ಯೋಚನೆ. ಎಲ್ಲ ಕರ್ಣನೇ, ತಮ್ಮಂದಿರಾದ ಭೀಮ ಅರ್ಜುನರು ಸಮ್ಮತಿದೆ ಸುಮ್ಮನಿದೆ ನಮ್ಮ ಆಗಿನ ಬದ್ಧರಾಗಿ ಬಿದ್ದಿದ್ದಾರೆ. ನಮ್ಮ ಸಕಲ ಸಾಮ್ರಾಜ್ಯವನ್ನೆಂದೇ ಸದಿಸವರು ನಮ್ಮ ಹೊಸರಾಜ ಮೇಲೆ ಸೊಲ್ಲಕನಂತ ಸುಮ್ಮನ ಬಾಯಿ ಮುಚ್ಚಿಕೊಂಡಿದೆ. ಎಚ್ಚರ ತಪ್ಪಿ ಬೆತ್ತ ತಲೆಯರ ಗಟ್ಟಿಯಾದ ಬಲಟನ್ನು ಹೇಳಿಕೊಂಡರು. ಧರ್ಮಜ ನಮ್ಮ ಅನುಜಗಳೇ ಸಣ್ಣಾಗಿ ಬುದ್ಧ ಧರ್ಮಜ ಚಲರಂಜನಾದ ಕರ್ಣ, ಧರ್ಮಜ ಕ್ರೂರ ದುರಾಚಾರ ದುರ್ವಿಚಾರ ದುರ್ನೀತಿ ದುರೀಣನಾದ ಆ ಕೌರವನಲ್ಲಿ ಸೇರಿ ದುಷ್ಟಗುಣದ ಪಟ್ಟು ಹಿಡಿದು ಇನ್ನು ಕೆಟ್ಟು ಹೋಗಬೇಕೆನ್ನುವುದು ನಿನಗೆ ಇಷ್ಟವಾಯಿತೇನೋ ರಾಧೇಯ? ಎಲ್ಲ ಸೂರ್ಯನಂದನ, ಅವೋ ಧರ್ಮಜ ಮೂಡೆ ಮೂರ್ಖೋ ಗಾರ್ಧಬ ಏಕೋ ರಾಶಿ.
ಎನ್ನುವ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುಶ್ಶೀಲ ವಶ್ಯನಾದ ಆ ದುಶ್ಯಾಸನ, ನೀವು ಈ 3 ಮಂದಿ ಸೇರಿ ಒಂದಾಗಿ ಶ್ರೇಷ್ಠನನ್ನು ನಂದಿಸಿ ಕುಂದಿಸಿ ಅವರನ್ನು ಭಂಗಗೊಳಿಸಿ ಕಷ್ಟಪಡಿಸಿದ್ದೇ ಸಾಕು. ಇದು ನಿನಗೆ ಚಂದವಲ್ಲವೋ ಕರ್ಣ? ಹುಟ್ಟಬಾರದಿತ್ತು ನಿನಗೆ ಇಂಥ ದುರ್ಗುಣ. ವೀರಾಳದಲ್ಲಿ ಶ್ರೀಕೃಷ್ಣಪ್ಪಾದಂತ ಯುವಕರು ನಮ್ಮ ಕಮಲಮ್ಮಕ್ಕನ ಕಲೆಯನ್ನು ಮೆಚ್ಚಿ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಮುತ್ತಣ್ಣ ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಸ್ಪರ್ಧೆ ವಂದನೆಗಳು. ಆಯಾಮ ಸೊಣಮ್ಮನ ಕರ್ಕಂತ ಮಾಡಿದ ಭಂಗಕ್ಕೆ ಪ್ರತಿಬಂಧ ಮಾಡಿದ ರೂಢಿಗೆ ಇದಕ್ಕೆ ತಪ್ಪು ಮಾಡವ ತಮ್ಮ ವ್ಯಾಕರಣದಿಂದ ದ್ರೌಪದಿ ಎಂಬ ಈ ಸಭಾ ಮಂಡಲದಲ್ಲಿ ಜಡಬಿಡ ಬಿಡದು ಜಾಪದಿಂದ ತಂದು ನಿಲ್ಲಿಸಿದಮ್ಮ. ಅಣ್ಣಯ್ಯ ಕಾಕುಮತಿಯಾದ ದ್ರೌಪದಿ ಎಲ್ಲೋ ಮಂದಮತಿ ಜೋಕಿಯಿಂದ ಮಾತನಾಡು, ಬೇಕಿಲ್ಲದು ಸಾಕು ಮಾಡಿ. ಭೀಕರವಾದ ನಿನ್ನ ಮಾನವನ್ನು ಹೋಗು ಮಾಡಿ ಭೂಕಾಂತನಾದ ನಮ್ಮನ ಬಳಿಗೆ ನುಗ್ಗಿಕೊಂಡು ಹೋಗು. ಈ ಲೋಕಗಳಲ್ಲಿ ನಿನ್ನ ಗಂಡನಿಗೆ ಸರಿಯಿಲ್ಲಂಬುದು ಮರಿ, ಕುರುವರನೇ ಸರಿ. ಹಾಗಾದ್ರೆ ವಿಳಚಮಕ್ಕೆ ಬಾಯಿಗೆ ಬಂದಂತೆ ಮಾತನಾಡಿದ ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ, ನಿನ್ನ ಗಂಡನ ಬಾಯಿ ಒಳಗೆ ಹುಳ ಬೀಳಲಿ, ನಾಲಿಗೆ ಸೇರಿ ಹೋಗಲಿ, ನಿನ್ನ ಗಂಡನ ನಾಲಿಗೆ ಸೇರಿ ಹೋಗಲಿ. ಮತಿಯಾಗಿರುವ ಎನ್ನಂತ ಭದ್ರತೆಯನ್ನು ಕಾಡಬೇಡುವ ಭ್ರಷ್ಟ, ಪರಮ ಪಾಪಿಷ್ಟ. ಎಲೆ ಈ ಪಾಂಚಾಲಿ ಅದಮನೆ ನಿನ್ನ ಒಡೆಯನಾದ ಧರ್ಮಜನ ನಿನ್ನನ್ನು ಸೋತು ಬಿಟ್ಟರು. ಎಲೆ ಈ ಬಡ ನಿಡಿಯುವ ಬಾಲೆ ಬಣ್ಣನೆ ಇನ್ನು ಮೇಲೆ ಅದನ್ನ ಮಡಗೂಡಿ ಕಳಿಸೋಕೆ ಪಡುವುದು ಲೇಸು. ವಂಚನಿಲ್ಲದೆ ಕುರುಬಲ್ಲವರಿಗೆ ಬಾರೆ ಮೂರು ಲೋಕದ ಗಂಡನದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವಿಯಾ? ನಾನೇನು ಸಾಮಾನ್ಯನಲ್ಲೇ ಮಂಚಾಲಿ, ನಿನ್ನ ಜೀವನದಿಂದ ಬಿಡಲಾರನು. ನಾನೇನು ಸಾಮಾನ್ಯ ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಅದಮನೆ. ಅಯ್ಯೇ ವಾಲ್ದಾಕ್ಷಿ, ಅಕ್ಷಯವಾಚಕರಣ ಕಟಾಸದಿಂದ ಇನ್ನೊಮ್ಮೆ ರಕ್ಷಿಪ ಅಧ್ಯಕ್ಷ ಈ ಸೊಲ್ಲಂ ಬಿಟ್ಟು ನಮ್ಮ ಕುರುಕುಲ್ಲೇಂಬರಿಗೆ ಪಟ್ಟಗಣೆಯಾಗಿ ಬಾ. ಸುರವರನೂತ ಸಿರಿಯರಿಯು ನಿನ್ನೋಳು ಕರಡಲು ಇದು ಚಂಜಾಯಗಡ ಖಂಡಿಯ ಗಾಂಧಿಯೇ ಪಟವಿ ಸ್ವಲ್ಪ ತಿಂದಿರುವ ಪಟವಿ ದಿನ ಸಭಕ್ಕೆ ಬಂದರೆ ಅಲ್ಲಿರುವ ಬುದ್ಧಿವಂತರು ನಿನ್ನ ಪತಿಗಳು ಚೌರ್ಯಂ ಚೆನ್ನಾಗಿ ತಿಳಿಸು. ಎಲೆ ಈ ಬಿಂಬಾದರಿ ಪೂರಿ ಗುಣ, ಧೈರ್ಯ, ಚಾತುರ್ಯ, ಗಾಂಭೀರ್ಯನಾದ ನಮ್ಮನ ಮರದಿ ಕಳೆದಿ ಇಂದು ಆತುರದಿಂದ ನಿನ್ನ ಮರ್ಯಾದೆ ಕಳೆದು ಚರ್ಚೆ ಬಣ್ಣ ಬಿಟ್ಟೆ. ಸುಮ್ಮನಿರುವುದು ನಿಮಗೆ ನ್ಯಾಯವಾಗಿ ತೋರುವುದೇ?
ಕಾಂತ ಹಾಗೆ ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಧರ್ಮ ಜಾಸೇರೆ ಬಿಡಿಸೋ ಅಭಿಮಾನವ ಉಳಿಸೋ ಉಳಿಸೋ ಧರ್ಮ ಜಾಸೇರೆ ಬಿಡಿಸೋ. ಪ್ರಾಣೇಶ್ವರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಡೆ ಮುಡಿ ಕೇಳಿದೆನ್ನ ಆಡಿ ನಾಡಿ ಕೇಳೆಯೋಣ. ಕಾಂತ ಚೆನ್ನಾಗಿ ಕೇಳು. ಕಾಡುಗೋಳನ ಸಾದೆ ಬಾಳಿಗೆ ನೋಡಿಸೋ ನೋಡಿಸೋ ಧರ್ಮದ ಸೇರೆ ಬಿಡಿಸೋ. ನಿರ್ಮಲಾತ್ಮಕನಾದ ಧರ್ಮರಾಯನೇ, ಮಡದಿ ಮಣಿಯಾದ ದ್ರೌಪದಿ ಈ ದುರ್ಮಾರ್ಗನ ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದ್ದೇನೆ ವಲ್ಲಭೆ. ಅಡಿ ಅಡಿಗೆ ಎನ್ನ ಜಡಮಡಿಯನ್ನು ಹಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಸ್ವಲ್ಪ ಶಾಂತಳಾಗು ಕಾಂತೆ. ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಹಾಗೆ ದ್ರೌಪದಿ ಪ್ರಾಣಪತಿ ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಹಿಂದೆ ಮಾಡಿದ ಪಾಪ ಬಂದು ತಂದೈಸಿ ಮಗೆ. ಚೆನ್ನಾಗಿ ಹೇಳು. ಹಿಂದೆ ಮಾಡಿದ ಪಾಪ ಬಂದು ತಂದೈಸಿ ಮಗೆ. ಒಲ್ಲೆನೆಂದರೆ ಬಿಡಲರಿ ಯಾರು ಕಾಂತೆ. ಕಾಂತೆ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಕಾಂತ. ಒಲ್ಲೆನೆಂದರೆ ಇನ್ನು ಬಿಡಲರಿ ಯಾರು ಕಾಂತೆ. ಒಲ್ಲೆನೆಂದರೆ ಇನ್ನು ಬಿಡಲರಿ ಯಾರು ಕಾಂತೆ. ಒಲ್ಲೆನೆಂದರೆ ಇನ್ನು ಬಿಡಲರಿ ಹಾಗೆ ಮಡದಿ ಮಣಿಗಳಾದ ಧ್ರುವದ ನಂದಿನಿ ಪ್ರಾಣೇಶ್ವರ ಈ ಧರಣಿಯೊಳ್ ನಿರಂತರವು ದುರಿತ ಚರಿತದಿಂಬರಿತರಾದ ನರನಿಗೆ ವಿಧಿಯು ತರತರನೆ ಸೆಳೆದು ಬರದಿಂದ ಬರೆದ ಬರಹವು ಆ ಕಪ್ಪು ಗುರಳನ ಸಾಕ್ಷಿಯಾಗಿಯೂ ಕಪ್ಪನೆ ಅಪ್ಪಿಕೊಂಡು ಬರುವುದು ಮಾತ್ರ ತಪ್ಪುವುದಿಲ್ಲ. ಕಾಂತೆ ಕಾಂತ ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಚಂದವಾಗಿ ಇಂದಿಗೆ ಬಂದು ಸಂಧಿಸಿ ಹೊಂದಿರುವವು.
ಅದಕ್ಕಾಗಿ ಚಿಂತೆ ಮಾಡುವುದೇತಕ್ಕೆ ದ್ರೌಪದಿ ಬಿಡು ನಿನ್ನ ಮನದ ವ್ಯಥೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಡೆಯಡೆಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಬಣ್ಣರು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವರು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವರು. ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ಹಾಗೆ ಕಾಂತಿ, ಹಾಗಾದರೆ ಮತ್ತು ಹೇಳುವನಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಜನ್ಮ ಪುಣ್ಯ ಪಡೆದು ಭವಗೆ ಬಂದೆವು, 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. ಕಾಂತ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಪೂರ್ವ ಜನ್ಮ ಪುಣ್ಯ ಪಡೆದು ಭವಗೆ ಬಂದೆವು, 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. ಚೆನ್ನಾಗಿ ಹೇಳು. ಪೂರ್ವ ಜನ್ಮ ಪುಣ್ಯ ಪಡೆದು ಭವಗೆ ಬಂದೆವು, 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. ಕಾಂತಿ, ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಕಾಂತ. ಈ ನಮ್ಮ ಶರೀರವು ಶಾಶ್ವತವಲ್ಲವು. ಅದೇ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಕಾಂತ. ಈ ನಮ್ಮ ಶರೀರವು ಶಾಶ್ವತವಲ್ಲವು, ಬಂಧು ಬಳಗವು ಜೊತೆಯಲ್ಲಿ ಬಾರವು. ಬಂಧು ಬಳಗವು ಜೊತೆಯಲ್ಲಿ ಬಾರವು, ಸತ್ತಾಗ ಯಾವು ನಮ್ಮ ಹಿಂದೆ ಬಾರವು. ಸತ್ತಾಗ ಯಾವು ನಮ್ಮ ಹಿಂದೆ ಬಾರವು. ಧರ್ಮ ಕೀರ್ತಿ ಒಂದೇ ಸಾರುತ್ತಿರುವವು. ಧರ್ಮ ಕೀರ್ತಿ ಒಂದೇ ಸಾರುತ್ತಿರುವವು. ಪುಣ್ಯ ಪಡೆದು ಭವಗೆ ಬಂದೆವು, 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. 3 ದಿನದ ಸಂತೆ ಮಾಡಿ ಮರಳಿ ಹೋಗುವೆವು. ಹಾಗೆ ಮದಗಜಿ ಗಾಮಿನಿಯಾದ ಧ್ರುಪದ ನಂದಿನಿ, ಪ್ರಾಣೇಶ್ವರ, ಪ್ರೀತಿಯಿಂದ ಒಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನಂ ಅಸ್ಥಿರಂ ಧನ ಯೌವನಂ. ಹಾಗೆ ದ್ರೌಪದಿ, ಪ್ರಾಣಪತಿ, ಇದರ ತಾತ್ಪರ್ಯವೇನೆಂದರೆ, ಅದೇನು ಕಾಂತ? ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಗಿದ ಮಕ್ಕಳು, ಧಾನ್ಯವಾದ ಧಾನ್ಯವು, ಹೆಕ್ಕಳವಾದ ರೊಕ್ಕವು, ಶೃಂಗಾರವಾದ ಬಂಗಾರವು, ಶಿಸ್ತಾದ ವಸ್ತುಗಳು, ಇವೆಲ್ಲವೂ ನಮ್ಮ ಬಂಧು ಬಳಗದಂತೆ ಹತ್ತಿಕೊಂಡಿರುವವಲ್ಲ. ಅದರಂತೆಯೇ ಈ ಕಷ್ಟಗಳು ಕೂಡ. ಅದರಂತೆಯೇ ಬಂದ ಕಷ್ಟಗಳನ್ನು ಸಂತೋಷದಿಂದ ಪಾರು ಮಾಡಿಕೊಳ್ಳಬೇಕು. ಕಷ್ಟವು ಬಂದಾಗ ನಗುನಗುತ್ತಾ ಬಾಳಬೇಕು, ಅದನ್ನು ದೂರ ಓಡಿಸಬೇಕು. ಅದಕ್ಕಾಗಿ ಚಿಂತೆ ಮಾಡುವುದೇತಕ್ಕೆ ದ್ರೌಪದಿ ಬಿಡು ನಿನ್ನ ಮನದ ವ್ಯಥೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮತ್ತೆ ಹೇಳಿದನೆ ಕೇಳು. ಏನು ಚೆನ್ನಾಗಿ ಹೇಳು. ಈ ಸಮಯ ಇಂಥ ಸಮಯದಲ್ಲಿ ನೀನೇ ಬೇಸರಗೊಂಡರೆ ನನ್ನ ಗತಿ. ಸತಿಗೆ ಪತಿಯೇ ಗತಿಯೆಂದು ಶ್ರುತಿ ಶಾಸ್ತ್ರಗಳು ಸಾರುತ್ತಿರುವವು. ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ ಗುಣವಂತ. ಹಾಗಾದರೆ ಹೇಳಿ ಕೇಳು. ನಾನು
ಅದೇ ಚೆನ್ನಾಗಿ ಕೇಳು. ನಳರಾಜನ ಚರಿತ್ರೆಯನ್ನು ಕೇಳಿ ದ್ರೌಪದಿ ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ, ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ. ನಳರಾಜನ ಚರಿತೆಯನ್ನು ಕೇಳಿ ದ್ರೌಪದಿ ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ, ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ. ಸತ್ಯಶೀಲನಾದ ಹರಿಚಂದ್ರನು ಸತ್ಯಕ್ಕಾಗಿ ಸತಿಯ ಮಾರಿಕೊಂಡನು. ಸತ್ಯಶೀಲನಾದ ಹರಿಚಂದ್ರನು ಸತ್ಯಕ್ಕಾಗಿ ಸತಿಯ ಮಾರಿಕೊಳ್ಳನು. ಜಗದೊಳಗೆ ಅಮರ ಕೀರ್ತಿ ಪಡೆದನು, ಜಗದೊಳಗೆ ಅಮರ ಕೀರ್ತಿ ಪಡೆದನು. ನಳರಾಜನ ಚರಿತೆಯನ್ನು ಕೇಳಿ ದ್ರೌಪದಿ ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ, ವಶದಲ್ಲಿ ಕಾಡಿನಲ್ಲಿ ಬಳಲಿದ ರೀತಿ. ಅಯ್ಯೇ ದ್ರೌಪದಿ, ಪ್ರಾಣಪತಿ, ಅಯ್ಯೇ ನಾರಿ ರತ್ನವೇ, ಆರ್ಯರು ಹೇಳುವುದೇನೆಂದರೆ ಅದೇನು ಪ್ರಿಯ? ಸರ್ವಕಾಲ ವಸೆಯತು ಸರ್ವನರಹಕ್ಕೂ ಪರಿಪಯತ್ನ ಎನ್ನುವ ಮಾತಿನ ರೀತಿಯಂತೆ ಸರ್ವರು ಕಾಲಾಧೀನವೆಂದು ತಿಳಿದು ಎಕ್ಕಳವಾದ ದುಃಖವು ಲೆಕ್ಕದಲ್ಲಿಡದೆ ಉಳಿದಿರುವುದು ಅಕ್ಕರವೆಂದು ತಿಳಿ. ಇನ್ನೊಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಯ್ಯೇ ಕಾಂತೇವೆ, ಕಾಂತ, ಅಂತ ಸತ್ಯ ಹರಿಶ್ಚಂದ್ರ ಮಹಾರಾಜನು ಒಬ್ಬ ಒಲಿಯನಿಗೆ ಆಳಾಗಿ ಕಾಡನ್ನು ಕಾಯಲಿಲ್ಲವೇ? ಕಾಂತೆ, ಬಿಟ್ಟು ಬಿಡು ನಿನ್ನ ಮನದ ಚಿಂತೆ. ಇಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನೇ, ಹೇ ಕಾಂತೆ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಅಣ್ಣನ ಆಜ್ಞೆ ಎಂಬೈಸಿಕೊಟ್ಟು ನೋಡ ಕಾಂತೆ. ನನ್ನ ಗತಿ ಏನು ಕಾಂತ? ಕಾಂತೆ, ಹೇಳುವಿನ ಕೇಳು. ಅದು ಹೇಳು, ಚೆನ್ನಾಗಿ ಹೇಳು ಕಾಂತೆ. ನೋಡೆನ್ನ ಮಾನ ಹಿರಿಯ ವಾಯು ತನಯ ಆ, ಆ, ಚೆನ್ನಾಗಿ ಕೇಳು. ಅವನ ಹರ್ಚಿನಮ್ಮ ಗುಯಿಲ್ ಕಿಡ್ಕಲ್ಲ ಬಂದಿರ ಅವಳ ನಮ್ಮ ತಪ್ಪಿಗೆ ಓಡಿ ಹೋಯ್ದು ಅವಳ ದ್ರೌಪದಿಯನ್ನ ಜಲಮಿಡ ಬಿಡ್ದು ಎಲ್ಲ ಬಲದಲ್ಲಿ ಬಿಡ್ದು ಸಿಟ್ಟಿಗೆ ಸಮಯವಲ್ಲ, ಯಾತಕ್ಕೆ ಸಿಟ್ಟಿಯ ಸಮಯ ಅಲ್ಲ ಅಗ್ರಜ. ಇಲ್ಲಿಗೆ ಬಂದ ಅಪ್ಪಣೆಯನ್ನು ಕೊಟ್ಟರೆ ಈ ಕೆಟ್ಟ ಗೌರವರೆಂಬ ಈ ಗದೆಯಿಂದ ಕೊಟ್ಟು ಕೊಟ್ಟು ದ್ರೌಪದ ಸಾಧನಾರಿ ಪುಟ್ಟಿ ದ್ರೌಪದಾರಿ ವಲ್ಲದೆ ಯಾರೇ ಅಂತ ಚೆನ್ನಾಗಿ ಕೇಳು.
ಪರಿಯಾ ವಾಯು ಅಂತ ದ್ರುಪದ ರಾಜರ ಹೊಟ್ಟೆಯಲ್ಲಿ ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟದ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಈ ದುರ್ಮಾರ್ಗ ಕೈಗೆ ಒಪ್ಪಿಸಿ ನನ್ನ ಮಾನನಷ್ಟ ಮಾಡಿದರು. ಹೇ ಕಾಂತಿ, ಕಾಲಕ್ಕೆ ಯತ್ನವಿಲ್ಲ, ಸ್ವಲ್ಪ ಶಾಂತಳಾಗು. ಈಗಲಾದರೂ ನಿಮ್ಮ ಇಷ್ಟ ತೀರಿತೇನೋ ಪಟ್ಟದರಸನೇ. ಎಲೈ ಮಡದಿಸಿರೋ ಮನೆ ಪಡವೆ ಪನಾದ ನಮ್ಮಣ್ಣ ಧರ್ಮರಾಯದ ಅಪ್ಪನ ಯಮ ತಪ್ಪದ ಪಡದ ಬಣ್ಣ ತಡವ ಮಾಡಿದ ಬಳಿಗೆ ಈ ದುರಾತ್ಮಕನ ಮಗನದ ಯವನ ಒಡಲ ಒಂಬಗದ ಪಡವೆ ಪಾಲು ಮಾಡಿಬಿಡಿವೆ. ಸ್ವಲ್ಪ ತಾಳಿ ಹದಮ ನಾಳು ಎನ್ನ ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಆಯೇ ಮದಗಜ ಕಾಮಿನಿ ಅಂತ ಆತಮರೋಳ ಹತಮನಾಥ ಕೌರವರೆಂಬ ಈ ಗದೆಯಿಂದ ಶತ ಪಡೆದ ಮತಘಟವ ಬೇಕೆಂದರೆ ಅಣ್ಣನ ಆಜ್ಞ ಎಂಬ ಉರುಳ ಕಣ್ಣಿನ ಅಳಸಿಲಿಗೆ ನಾವು ಸುಮ್ಮನಿರಬೇಕಾಗಿದ್ದೆವು. ಅಯ್ಯೋ ಪಟ್ಟದ ರಾಣಿ, ಪ್ರಾಣೇಶ್ವರ ದಿಟ್ಟವಾಗಿ ಎನ್ನ ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಎಪ್ಪತ್ತಣ ಭಾರದಿಂದ ಒಪ್ಪುವ ಈ ಗದೆಯಿಂದ ಅಪ್ಪಳಿಸಿ ಕುಪ್ಪಳಿಸಿ ಈ ದುಷ್ಟ ಮನದರ ತಲೆ ಚಪ್ಪಗಳ ತುಪ್ಪರ ನೆಲಕ್ಕೆ ಕಪ್ಪಳಿಸಿ ಬಿಡುವೆ. ಒಪ್ಪಾದ ಅಣ್ಣನ ಆಜ್ಞೆ ಎಂಬ ಪಡೆಯುವ ತಾಳು ತಾಳು ನೆಲಿ ನಮಗೆ ಕೇಳು ಎನ್ನ ಪ್ರಾಣದ ಸಖಿ ಪ್ರಾಣಕಾಂತ, ಕಾಂತಿ. ಅಡಿ ಅಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಬಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳುಹಿಸಿರುವುದು. ಸ್ವಲ್ಪ ಶಾಂತಳಾದ ಕಾಂತಿ. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ಹಾಗೆ ಮದನ ಹಾಗೆ ಮಡದಿ ಚಿರೋಮಣಿ ಪಂಜರದೊಳಗೆ ಪಂಚರತ್ನದಂತೆ ಪ್ರಚಲಿಸುವ ದ್ರುಪದಾತ್ಮಜ ಸತ್ಯದಿಂದ ತರಿಸುವ ಚಿತ್ತ ಬಿಟ್ಟಿಗೆ ಹೇಳು ಕಾಂತಿ. ಬಳಿರ್ರಿ ಹದಮ ಹದಮ ಕೌರವರ ವಂಶವಂ ನಿರ್ಮೂಲ ಮಾಡಬೇಕಂದ ಈ ಕೋಕಿಟಗೊಂಡಿನ ಒಡಿಯದೆ ಹತ್ತಿರದಂತೆ ಥಳನ ಒಳೆಯುವ ಕೋಲ ಮಿಂಚಿನ ಹಂತದ ಬಿಡಿದಿಪ್ಪಗದಿಂದ ಹೇ ಕಾಂತಿ, ಸ್ವಲ್ಪ ಶಾಂತಳಾಗು. ನಮ್ಮ ಅಗ್ರಜನ ಆಜ್ಞೆಯಿಂದ ಶೀಘ್ರದಿಂದ ಪಡೆದುಕೊಂಡು ನಿಮ್ಮ ಕಣ್ಣುಗಳಿಗೆ ಈ ಗನ್ನ ಘಾತಕ ನಿಂಶೀಳಿ ಓಳು ಮಾಡಿ ಮೃತ್ಯು ದೇವತೆಗೆ ತುತ್ತು ಮಾಡಿ ಉಣಬಡಿಸಿದಿದ್ದರೆ ನಾರಿ ಈ ಕುಲುಕುಲಾಂಬದಿಗೆ ನೀನೇ ಮತ್ತೆ ಮಾಡಿ. ಕಾಂತ ಮತ್ತೆ ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಈಶ ಭೀಮೇಶ ಚರಣ ಸೇವಕ ಲಂಬೋ ಪತಿಯೇ ಪರಿಪಾರಿ ಬಂಗಾದೈವ ಅಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪರಿಪಾರಿ ಬಂಗಾದೈವ ನಿಮ್ಮಯ ಸತಿಯ ವಾಯು ಕಾಂತಿ, ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನಿಮಗೆ ಸ್ವಲ್ಪವಾದರೂ ಕರುಣೆ ಮಾಡಬೇಕು. ಕಾಲಕ್ಕೆ ಯತ್ನವಿಲ್ಲ, ನಾನೇನು ಮಾಡಲೆ ಕಾಂತಿ. ಈ ದುರ್ಮಾರ್ಗರ ಬಂದ ಪಡಿಸುವುದನ್ನು ನೋಡಿ ಸುಮ್ಮನೆ ಕುಳಿತಿರುವಿರಲ್ಲ. ನಮ್ಮ ತಮ್ಮನೇ ಬೆಳಿಕಂಡ್ರೆ ಬಿಟ್ಟು ಕೊಡುವನ ಏ ಕುಲ್ಲ, ಏನು ಮಾತನಾಡಿದೆ? ಏನನ್ನ ಮಾತ ಹೆಚ್ಚಿನ ಮಾತ
ಅಲ್ವೋ ಅಗ್ರಜ, ಈ ಕಳ್ಳ ಕವಲವನ್ನ ನೋಡಲಾರೆ ನೋಡಲದ ಇರಲಾರೆ ಮನೆಯ ಬಂದು ಹೇಳ್ತಕ್ಕೆ ಬಿಡಲೇ ಅಣ್ಣ. ಅಗ್ರಜ ತಮ್ಮ ಭಾರತನೆ ಇವರ ಮಾಡುವ ರೀತಿಯನ್ನ ನೋಡಲಾರೆ ನೋಡಲದ ಇರಲಾರೆ ನೀನು ಒಂದು ವೀಕ್ಷಣ ಪಣಿಯನ್ನ ಕೊಟ್ಟರೆ ಇವರನ್ನೆಲ್ಲ ಕುಟ್ಟಿ ಕುಟ್ಟಿ ಅಣುಗಳನ್ನ ನಿತ್ಯಗಟ್ಟುವ ಇಂಥ ಬದ್ಧ ಪರಾಕ್ರಮಶಾಲಿಯ ಮುಂದೆ ಎಂಥ ಮಾತನಾಡುವರು ನೋಡ ಅಗ್ರಜ. ಆಹೋ ಅಗ್ರಜ, ಈ ಕಾಂತಿನ ಗೋಲಾಟವನ್ನು ನೋಡಿದೀಯಾ? ಓಡಿದ ತಮ್ಮಯ್ಯ. ಯಾತಕ್ಕೆ ಸುಮ್ಮನಿದ್ದೆ ಅಗ್ರಜ? ಯಾದಕ್ಕೆ ಸುಮ್ಮನೆ ಎಂದರೆ ಕಾಲ ಬರುವ ತನಕ ಕಾಯಬೇಕು. ಆ ಕೆಟ್ಟ ಕೌರವರಮ್ಮ ಏನು ಮಾತನಾಡಿದ ಕೇಳಿದೆಯಾ ಧರ್ಮನಂದನ? ಎಲ್ಲವೂ ಕೇಳುತ್ತಾ ಇರುವೆನು ಸಹೋದರ. ಆಯ್ಸೆ ಮದನನ ಮುಂಗಪ್ಪ ವರಿಯನ ದ್ರೌಪದಿ ಕೇಳು. ಚೆನ್ನಾಗಿ ಹೇಳು. ಪರಿಬರೆಯನ್ನ ಭಂಗಪಡಿಸುವ ನೋಟ ನಿಮ್ಮ ಕಣ್ಣುಗಳಿಗೆ ಆನಂದವಾಗಿ ತಂದು ಕೇಳಿದೆಯಾ? ಹೌದು ಕಾಂತ. ಅಯ್ಯೇ ಕಾಂತೆ, ಕಾಂತ, ಅದು ಇದ್ದವೇ ಸರಿ. ಈಕೋ ನಿನ್ನ ಮನಕ್ಕೆ ಆನಂದ ಒಟ್ಟವಾಗಿ ಅತಿ ನಿರ್ಭರದಿಂದ ಇರುವನಾದ ದೃಷ್ಟನಾದ ದುಶ್ವಾಸ ನಂಬಳಿರಿ ಇಲ್ಲ ಮಂಡಲಕ್ಕೆ ದಟ್ಟನೆ ಗಡಿ ಅವನ ಹೊಟ್ಟೆಯಂ ಚೀಳು ಮೆಟ್ಟುಕೊಂಡಿರುವ ಅವನ ಗಟ್ಟಿ ಕರುಳ ತೆಗೆದು ಶ್ರೇಷ್ಠವಾದ ನಿನ್ನ ಕಂದರಕ್ಕೆ ವನಮಾಲಿಯಂ ಧರಿಸುವೆ. ಅಯ್ಯೇ ಕಾಂತೆ, ಕಾಂತ, ಬಳಸುವ ಅವನ ಹೃದಯವಂ ತೆಗೆದು ಅವನ ರಕ್ತವಂ ತೆಗೆದು ನಿನ್ನ ತಲೆಗೆ ಸ್ನಾನವನ್ನು ಮಾಡಿಸುವೆ. ಇವನ ಹಲ್ಲುಗಳನ್ನು ಕಿತ್ತಿ ಬಾಚಿಲಿಕೆಯನ್ನು ಮಾಡಿ ನಿನ್ನ ಶಿರಮುಡಿಯನ್ನು ಹಾಸುವೆ. ಅಹೇ ಕಾಂತೆ, ಅದುವರೆಗೂ ಚಿಂತೆಯನ್ನ ಬಿಟ್ಟ ಸಂತೋಷದಿಂದಿರುವಂತಳಾಗ ಕಾಂತೆ. ದ್ರೌಪದಿ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ದ್ರೌಪದಿ, ಅಣ್ಣನ ಕಡಲಿದ್ದ ಒಂದೇ ಒಂದು ಹಾಕಿನಿಯನ್ನ ತಂದಿದ್ದು ನಿಜವಾದರೆ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ತಮ್ಮನಾದ ದುಶ್ಯಾಸನ ಅವರ ಹೇಳಿದ ಕೆಲಸ ಮಾಡಿ ಬಿಟ್ಟರವನಲ್ಲ. ದ್ರೌಪದಿ, ಕಾಂತ, ಕಡೆಯಿಂದ ಒಂದೇ ಒಂದು ಹಾಕಿನಿಯನ್ನ ತಂದು ನೋಡು, ಎಲ್ಲ ಪರಕ್ರಿಯೆಂಬುದು ನಿನಗೆ ಗೊತ್ತಾಗಬಹುದು. ಕಾಂತ, ಅಂತೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಪರಿಗುಣ ಬಿಡಿಸೋ ಎನ್ನಯ ಸೆರೆಯ ಸರಿತಾನೆ. ಬಿಡಿಸೋ ಎನ್ನಯ ಸೆರೆಯ ಮುಡಿ ಹಿಡಿದೆಳೆಯುವ ಕಥ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮುಡಿ ಹಿಡಿದೆಳೆಯುವ ಮೂರನ ಸುಳಿಯೋ ಬಿಡಿಸು ಎನ್ನಯ ಸೆರೆಯ. ಮೂರು ಲೋಕದ ಗಂಡನಾದ ಪ್ರಾರ್ಥನೆ. ಅವಳ ಹೋರಾಟವನ್ನು ಹೇಳಿದ ತಮ್ಮ ಅವಳ ಜನ ಬಿಡಬಿಡಿ ಎಂದ ಬರವನ್ನು ಕೊಡಿಸ. ಅಯ್ಯೇ ಕಾಂತೆ, ಈ ದುಷ್ಟರ ಮಾತನಾಡುವರಲ್ಲ, ಇವರ ಮಾತು ಗಾಳಿಗೆ ಬಂದು ಧೂಳನ್ನು ತಿಳಕ ನಿನ್ನ ಪತಿಗಳ ಮಾತನಾಡುವ ಮಾತು ಒಚ್ಚರಾಗಿ ಒಂದು ತಿಳಕ. ಮೂರು ಲೋಕದ ಗಂಡನಾದ ಪ್ರಾರ್ಥನೆ. ಕಾಂತೆ, ಈ ಭಂಡನಾದ ದುಶಾಸನನು ಮಾಡಿದ ಪರಿಯನ್ನು ನೋಡಿದೆಯಾ ವಲ್ಲಭ? ನೋಡಿದೆ
ಎನ್ನ ಜಡಮುಡಿಯನ್ನು ಹಿಡಿದು ಎಳೆಯುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಸಜ್ಜನರಿಗೆ ಬಂದ ಈಪತ್ತು, ದುರ್ಜನರಿಗೆ ಬಂದ ಸಂಪತ್ತು, ಬಾಗಿನ ಸೇರಿಸುವುದೆಲ್ಲ ಖಾದ್ಯ ಸ್ವಲ್ಪ ಸಾರ್ಥವಾಗಿರಬೇಕು. ಚಂದ್ರ ವಡನೆ ಅರಗಳಿಗೆ ನಯನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಇಲ್ಲಿ ಗುರ್ರಂಗದೊಳ ಇರುವ ಸಿಂಹದ ಮುಂದೆ ಕಿರಿಕುಲದ ಗುರಿಮರಿ ಮರದಿಂದ ತರಿಸಬಹುದೇ? ಲಕ್ಷಣವಾದ ಗರುಡಪಕ್ಷಿಯ ಮುಂದೆ ಎನ್ನ ಕಫಾಗ್ರದಿಂದ ಗೋದಂಡವನ್ನ ಊಡಿ ಕವರವನನ್ನ ಗಾಸಪಡಿಸಿ ದಿಕ್ಕಿಗೆ ಓಡಿಸಿ ಬರವೇನು. ನೋಡು ನೋಡು ದ್ರೌಪದಿ ಎನ್ನ ಜಾತಿ ಮುತ್ತಿನಂತರವ ಎನ್ನ ಪ್ರಾಣಸತಿ. ಮತ್ತೆ ಹೇಳುವಿನಿ ಕೇಳು. ನಿಮ್ಮಪ್ಪನಾದ ದ್ರುಪದ ರಾಜರ ಸ್ವಯಂವರದ ಪಾಲಿಗಿಟ್ಟಾಗ ಆಗ ಖಾಂಡೀವಿಯನ್ನ ಎತ್ತಿ ನಿನ್ನನ್ನು ಪಡೆದುಕೊಂಡು ಬಂದ ಈ ನದಿಗೆ ಎಂಥ ಕೈಲಾಗದ ಸ್ಥಿತಿಯನ್ನು ಹೇಳಿದಿ ಕಾಂತ. ಆ ದುರ್ಮಾರ್ಗನು ತುಂಬಿದ ಸಭೆಯೊಳಗೆ ಎನ್ನ ಜಡಮುಡಿಯನ್ನು ಹಿಡಿದು ಎಳೆಯುತ್ತಿರುವನಲ್ಲ. ಅಣ್ಣನ ಹಾಕಿನಿಯನ್ನ ಹಾಕಿ ತಂದರಿಯೇ ಮತ್ತೆ ಎಲ್ಲದಕ್ಕೂ ಅಣ್ಣನಾಗ್ನೆ. ಅವರನ್ನೆಲ್ಲ ಪುಡಿ 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 ಮಾಡಿ ನಿನ್ನ ಒಂದೇ ಈ ಕ್ಷಣ ನನ್ನ ಅರಮಂದಿರದಲ್ಲಿ ಒಯ್ಯುವುದು ಮಹದುಳ ದುಶ್ಶಾಸನ
ಕಾಂತ, ಮಾತೆ ನಾನು ಎಷ್ಟು ವಿಧ ವಿಧವಾಗಿ ಬೇಡಿದರೂ ನಿಮಗೆ ಸ್ವಲ್ಪವಾದರೂ ಕರುಣೆ ಬರದೇ ಹೋಯಿತೆ. ಈ ದುರ್ಮಾರ್ಗನು ತುಂಬಿದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ನೀ ಸುಮ್ಮನೆ ಕೂತ್ರೆ ದಳಪ್ಪ. ಮಾತಿಯಾಗಿ ರಾಮ, ಸತ್ಯಕ್ಕಾಗಿ ಹರಿಶ್ಚಂದ್ರ, ಭಕ್ತಿಯಾಗಿ ಮಾರ್ಕಂಡಯ್ಯ, ಧರ್ಮಕ್ಕಾಗಿ ಪಾಂಡವರು, ದುಷ್ಟಬುದ್ಧಿಯಾಗಿ ಈ ಕೌರವರು. ಆ ದುಷ್ಟರ ಕಡಿಮೆ ನಿನಗಾತಕ್ಕೆ ಬೇಕು ಕಾಂತೆ ಬುದ್ಧಿವಂತೆ. ಕಾಂತ, ಒಂದು ಹೆಣ್ಣಿನ ಮೇಲೆ 100 ಕಣ್ಣು 100 ಕಣ್ಣಿನ ಒಳ್ಳೆಯ ಭಾವದಿಂದ ನೋಡಿದವರಿಗೆ ಮಾತ್ರ ಪುಣ್ಯದಲ್ಲಿರುವುದು. ಕೆಟ್ಟ ದೃಷ್ಟಿಯಾಗ ನೋಡಿದವರಿಗೆ ಅವರಿಗೆ ಕರ್ಮ ಪ್ರಾಪ್ತಿಯಾಗಬಹುದು. ಅಂತೆ ಕಾಂತ, ಒಬ್ಬ ಮನುಷ್ಯನಿಗೆ ಕೇಡ ಬರಬೇಕಾದರೆ 6 ತಿಂಗಳ ಮುಂದೆ ದುರ್ಬುದ್ಧಿ ಕೂಡುವುದಂತೆ ಕಟ್ಟಕವರವರಿಗೆ ದುರ್ಬುದ್ಧಿ ಕೂಡಿರಬಹುದು. ಇಂಥವರನ್ನ ಕಂಡು ನಮ್ಮಣ್ಣನಾದ ಧರ್ಮರಾಜನು ಹುಚ್ಚರಾಡಿನ ಮಾತಿನೆತ್ತಿಗೂ ಹಚ್ಚಿಕೊಳ್ಳಬಾರದೆಂದು ಹೇಳಿಲ್ಲವೇನು? ಆ ಹುಚ್ಚ ಕೌರವರ ನಡುವೆ ನಿನಗಾತಕ್ಕೆ ಬೇಕು ಖಾದ್ಯ ಮಣ್ಣಿನ ಗಿರಿಯಾಗುವ ತಗರ ಸ್ವಲ್ಪ ಸೈನಿಸು. ಚಪಾತ್ ಬಡ್ಕೊಳ್ಬಿಡ್ರ ಮರ ದೊಡ್ಡ ಮರ.